ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಎಲ್ದಿ ಸೂಪ್ ತೋರಿಸ್ತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದು ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಕಾಯಬೇಕು. ಕಾಯ್ದ ಮೇಲೆ ಒಂದು ಹಸಿಮೆಣಸಿನಕಾಯಿ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಕುಟ್ಟಿದ ಬೆಳ್ಳುಳ್ಳಿ ಹಾಕೋಬೇಕು. ಅದು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಗಮ್ ಅಂತ ಇರುತ್ತೆ. ಆಮೇಲೆ ನಾವು ತರಕಾರಿ ಎಲ್ಲ ಒಂದೊಂದೇ ಹಾಕೋಬೇಕು. ಯಾವ ತರಕಾರಿ ಅಂತ ಹೇಳ್ತೀನಿ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಕ್ಯಾರೆಟು ಸಣ್ಣದಾಗಿ ಹೆಚ್ಚಿರಬೇಕು. ಒಂದು ಅರ್ಧ ಕ್ಯಾರೆಟು, ಒಂದು 4-5 ಬೀನ್ಸು, ಇದೆಲ್ಲ ಸಣ್ಣದಾಗಿ ಹೆಚ್ಕೊಂಡಿರಬೇಕು. ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಅದು ತರಕಾರಿ ಒಂದು 2 ಮಿನಿಟ್ಸ್ ಫ್ರೈ ಆದಮೇಲೆ ಈಗ ಮಶ್ರೂಮ್ ಹಾಕೋತಾ ಇದ್ದೀನಿ. ಮಶ್ರೂಮು ಮತ್ತು ನೀವು ಯಾವ ಥರ ತರಕಾರಿನ ಹಾಕೋಬೋದು. ಬ್ರೋಕ್ಲಿ ಹಾಕೋಬೋದು, ಕ್ಯಾಪ್ಸಿಕಮ್ ಹಾಕೋಬೋದು, ಹೂಕೋಸು ಹಾಕೋಬೋದು. ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹೆಲ್ದಿ ಸೂಪ್ ಇದು. ಇದು ಫ್ರೈ ಆದಮೇಲೆ ನಾನು ಕಾರ್ನ್ ಹಾಕೋತಾ ಇದ್ದೀನಿ. ಹಸಿ ಕಾರ್ನು. ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕೋಬೇಕೀಗ. ಟೊಮೊಟೊ ಒಂದು ಅರ್ಧ ಸಾಕು. ಸಣ್ಣಗೆ ಹೆಚ್ಕೊಂಡು ಅದನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು. ನೀವು ಒಂದೊಂದು ಒಂದು ಅರ್ಧ ತರಕಾರಿ ಹಾಕಿದ್ರೇ ಒಂದು 3-4 ಜನ ಕುಡಿಬೋದು. ಆ ಥರ ಆಗುತ್ತೆ ಸೂಪು. ಇದೆಲ್ಲ ಫ್ರೈ ಆಗಬೇಕಾದ್ರೆ ನಾವು ಸ್ವಲ್ಪ ಅರಳುಪ್ಪು ಹಾಕೋಬೇಕು. ಅರಳುಪ್ಪು ಹಾಕೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ. ಅದು ತರಕಾರಿಗೆಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 1/4 ಚಮಚ ಅರಿಶಿನ ಪುಡಿ ಹಾಕೋಬೇಕು. ಇದಕ್ಕೆ ನಾವು 2 ಲೋಟ ನೀರು ಹಾಕೋಬೇಕು. ಈಗ ಒಂದು 10 ನಿಮಿಷ ಮುಚ್ಚಿಡಬೇಕು. ಮುಚ್ಚಿ ಅದು ಸ್ವಲ್ಪ ಹೊತ್ತು ಬೇಯ್ಕೋಬೇಕು. ಬೆಂದಾದಮೇಲೆ ಈಗ ನೋಡಿ, ನಾನು 2 ಸ್ಪೂನ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 2 ಸ್ಪೂನ್ ರಾಗಿ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಕೋಬೇಕು. ಇದು ವೆಜಿಟೇಬಲ್ ರಾಗಿ ಸೂಪ್, ಹೆಲ್ದಿ ಆ್ಯಂಡ್ ಟೇಸ್ಟಿ ಸೂಪ್. ರಾಗಿ ಹಿಟ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಅದು ಗಂಟಾಗಲ್ಲ. ನೋಡಿ, ಈಗ ಎಲ್ಲ ಬೇಯಕ್ಕೆ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಕುದೀತಿದೆ, ಬೆಂದಿದೆ ಸ್ವಲ್ಪ. ಈಗ ನಾವು ರಾಗಿ ಕಲಸಿದ್ವಲ್ಲ, 2 ಸ್ಪೂನ್ ರಾಗಿ ಹಿಟ್ಟು, ಅದನ್ನು ಹಾಕ್ಬೇಕು. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ರಾಗಿನೂ ಬೇಯಬೇಕಲ್ವ, ಅದಕ್ಕೆ ಒಂದು 5 ನಿಮಿಷ ಬೇಯೋಕ್ಕಿಡಬೇಕು. ನೋಡಿ, ಚೆನ್ನಾಗಿ ಕುದೀತಿದೆ. ರಾಗಿ ಕಲಸಿ ಹಾಕಿದ್ವಲ್ಲ, ಅದೆಲ್ಲ ಬೆಂದಿದೆ. ಯಾವ ಹದ ಬೇಕು ನಿಮಗೆ ಸೂಪ್ ಹದ, ಅದಕ್ಕೆ ನೀವು ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಲಾಸ್ಟಿಗೆ ಮೆಣಸಿನ ಪುಡಿ ಹಾಕಬೇಕು. ಸ್ವಲ್ಪ ಮೆಣಸಿನ ಪುಡಿ ಹಾಕಬೇಕು. ನಾವು ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಖಾರಕ್ಕೆ, ಹಂಗಾಗಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿದ್ವಿ. ಈಗ ಮೆಣಸಿನ ಪುಡಿ ಹಾಕ್ತೀವಿ, ಪೆಪ್ಪರ್ ಪುಡಿ ಹಾಕ್ತಾಯಿದ್ದೀವಿ. ಸೂಪ್ ರೆಡಿ ಆಯಿತು. ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಆ್ಯಂಡ್ ಟೇಸ್ಟಿ ರಾಗಿ ವೆಜಿಟೇಬಲ್ ಸೂಪ್ ರೆಡಿ. ನೀವು ಒಮ್ಮೆ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.